ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಭೇಟಿ ಮಾಡೋದಕ್ಕೆ ನಿನ್ನೆ ರಚಿತಾರಾಮ್ ಬಂದಿದ್ರು. ಜೈಲಿನ ವಿಸಿಟಿಂಗ್ ಹಾಲ್ನಲ್ಲಿ ನಟಿ ರಚಿತಾರಾಮ್ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ದಾಸನನ್ನ ನೋಡ್ತಾ ಇದ್ದಂತೆ ರಚಿತಾರಾಮ್ ಭಾವುಕರಾಗಿದ್ದು ಕಾಟೇರ ಸಂತೈಸಿದ್ರಂತೆ. ಭೇಟಿ ಮಾಡಿ ವಾಪಸ್ ಬಂದ ಬಳಿಕ ಮಾತನಾಡಿದಂತಹ ರಚಿತಾರಾಮ್, ರಾಜನ ಹಾಗೆಯೇ ನೋಡೋಕೆ ಇಷ್ಟ, ಇದೇ ಕಾರಣಕ್ಕೆ ಇಲ್ಲಿಯವರೆಗೂ ಜೈಲಿಗೆ ಬಂದಿರಲಿಲ್ಲ. ಆದರೂ ಈಗ ದರ್ಶನ್ ರವರನ್ನ ನೋಡಿ ಸ್ವಲ್ಪ ನಿರಾಳ ಆಯಿತು. ಜೈಲಿನಲ್ಲಿ ಅವರು ಆರೋಗ್ಯವಾಗಿದ್ದಾರೆ. ದರ್ಶನ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಂತ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ಬಟ್ ಯಾಕೋ ಮನ್ಸು ತಡೀಲೇ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಈಸ್ ವೆರಿ ಹೆಲ್ದಿ, ಹಿ ಈಸ್ ವೆರಿ ಫೈನ್. ಏನು ಹೇಳಿದ್ರು? ಜೈಲಲ್ಲಿ ದರ್ಶನ್ ಭೇಟಿಯಾದ ನಟಿ ರಚಿತಾರಾಮ್, ಬಾಸ್ ಐ ಆಮ್ ವೇಟಿಂಗ್ ಫಾರ್ ಯು ಅಂತ ಭಾವುಕರಾದ್ರು. ಅಲ್ಲದೆ ಜೈಲಲ್ಲಿ ದರ್ಶನ್ರನ್ನ ನೋಡ್ತಾ ಇದ್ದಂತೆ ನಾನು ಭಾವುಕಲಾದೆ. ಅವರ ಪರಿಸ್ಥಿತಿ ಕಂಡು ಕಣ್ಣೀರು ಬಂತು. ಪ್ಲೀಸ್ ಬೇಗ ಬನ್ನಿ ಅಂತ ಹೇಳಿ ಬಂದಿದ್ದೇನೆ. ನಾವೆಲ್ಲ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದೇವೆ ಅಂತ ಕಾಟೇರ ಭೇಟಿ ಬಳಿಕ ರಚಿತಾರಾಮ್ ಹೇಳಿಕೆ ನೀಡಿದ್ದಾರೆ. ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ. ಬಟ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ. ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸರ್ನ. ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೋ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ. ಅವ್ರ ಕುಟುಂಬ ಆಗಿರ್ಬೋದು, ಅವರ ಫ್ಯಾನ್ಸ್ ಆಗಿ ನಾನು ಒಬ್ಬ ಫ್ಯಾನೇ, ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಸೊ ಹೇಳ್ಬಿಟ್ಟು ಬಂದೆ, ಸರ್ ವಿ ಆಲ್ ಆರ್ ವೇಟಿಂಗ್ ಫಾರ್ ಯು, ಪ್ಲೀಸ್ ಬೇಗ ಬನ್ನಿ ಅಂತ. ದಟ್ಸ್ ವಾಟ್ ಹಿ ಟೋಲ್ಡ್ ಮೀ. ನನಗೆ ಲಾ ಮೇಲೆ ನಂಬಿಕೆ ಇದೆ. ಸೊ ಆದಷ್ಟು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಡಿ ಗ್ಯಾಂಗ್ಗೆ ಶಾಕ್ ಎದುರಾಗಿದೆ. ಜಾಮೀನಿಗಾಗಿ A1 ಆರೋಪಿ ಪವಿತ್ರ ಗೌಡ ಸಲ್ಲಿಸಿದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ದರ್ಶನ್ಗೂ ಮೊದಲೇ ಪವಿತ್ರ ಬೇಲ್ ಅರ್ಜಿಯನ್ನ ಹಾಕಿದ್ದು, ನಿನ್ನೆ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 27ಕ್ಕೆ ಮುಂದೂಡಿದೆ. ಅಂದು ಪವಿತ್ರ ಗೌಡ ಪರವಾಗಿ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಾಡಲಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಮತ್ತಿಬ್ಬರು ಆರೋಪಿಗಳಾದ ವಿನಯ್ ಹಾಗೂ ಅನುಕುಮಾರ್ ಕೂಡ ಜಾಮೀನಿಗಾಗಿ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವರಿಬ್ಬರ ಅರ್ಜಿಯನ್ನು ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಆಗಸ್ಟ್ 27ಕ್ಕೆ ಮುಂದೂಡಿಕೆ ಮಾಡಿದೆ. ಆರೋಪಿ ಅನುಕುಮಾರ್ ಪರ ವಕೀಲರು ಅನುಕುಮಾರ್ ಹಲ್ಲೆ ಮಾಡಿಲ್ಲ, ಘಟನಾ ಸ್ಥಳಕ್ಕೂ ಹೋಗಿಲ್ಲ ಅಂತ ವಾದವನ್ನ ಮಾಡಿದ್ರು. ವಾದಗಳನ್ನ ಆಲಿಸಿದಂತಹ ನ್ಯಾಯಾಲಯ ಪ್ರಕರಣದ ಬಗ್ಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ SPPಗೆ ಸೂಚಿಸಿ ವಿಚಾರಣೆಯನ್ನ ಆಗಸ್ಟ್ 27ಕ್ಕೆ ಮುಂದೂಡಿಕೆ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಹಾಗೂ ಅವರ ಗ್ಯಾಂಗ್ ವಿರುದ್ಧ ಸುಮಾರು 3,000-4,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕರೆತಂದಾಗಿನಿಂದ 4 ಸರೆಂಡರ್ ಆಗುವವರೆಗಿನ ವೃತ್ತಾಂತವನ್ನ ತೋರಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ಇನ್ನೂ ಬೆಂಗಳೂರಿನ FSL ಸೇರಿ ಹೈದರಾಬಾದ್ನ FSLನಿಂದ ಭೌತಿಕ ಅಂದರೆ CFSLನಿಂದ ಭೌತಿಕ ವಿಶ್ಲೇಷಣೆ ವರದಿ ಮತ್ತು ಆಡಿಯೋ ವಿಶ್ಲೇಷಣೆ ವರದಿ ಸೇರಿ ಎರಡೆರಡು ವರದಿ ಬಾಕಿ ಇದ್ದು, ಆ 2 ವರದಿ ಬಂದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮುಂದಿನ ವಾರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಲಾಕ್ ಆಗಿರುವ ಡಿ ಗ್ಯಾಂಗ್ ಕೇವಲ 17 ಆರೋಪಿಗಳಷ್ಟೇ ಸಂಕಷ್ಟ ಅಲ್ಲ, ಅವರಿಗಷ್ಟೇ ಅಲ್ಲ, ನಟ ಚಿಕ್ಕಣ್ಣನಿಗೂ ಕೂಡ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಕೊಲೆಗೂ ಮುನ್ನ ಡಿ ಗ್ಯಾಂಗ್ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿಯನ್ನ ಮಾಡ್ತಾ ಇತ್ತು. ಅದರಲ್ಲಿ ಚಿಕ್ಕಣ್ಣ ಸಹ ಭಾಗಿಯಾಗಿದ್ರು ಅಂತ ಪೊಲೀಸರು ವಿಚಾರಣೆಯನ್ನ ನಡೆಸಿ 164 ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ರು. ಆದರೆ ಅದಾದ ಬಳಿಕ ಚಿಕ್ಕಣ್ಣ ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿ ಮಾಡಿ ಬಂದಿದ್ದು ಮತ್ತೆ ತನಿಖೆಯ ಬಿಸಿಯನ್ನ ಎದುರಿಸಬೇಕಾಗಿದೆ. ಸಾಕ್ಷ್ಯ ತಿರುಚುವ ಸಾಧ್ಯತೆ ಇರುತ್ತೆ, ತನಿಖೆಯು ಕಾಂಪ್ರಮೈಸ್ ಆಗುವ ಸಾಧ್ಯತೆ ಇರುತ್ತೆ ಅಂತ ಯಾವುದೇ ಕ್ಷಣದಲ್ಲಾದರೂ ಪೊಲೀಸರು ಮತ್ತೆ ಚಿಕ್ಕಣ್ಣರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿವೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಕ್ಕೆ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದ ವೇಳೆ ಮಂಗಳೂರಲ್ಲಿ MLC ಐವಾನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಕೆರಳಿ ಕೆಂಡವಾದ ರೇಣುಕಾಚಾರ್ಯ ಐವಾನ್ ಡಿಸೋಜಾಗೆ ಸವಾಲ್ ಹಾಕಿದ್ದಾರೆ.
ನಿಮಗೆ ತಾಕತ್ತಿದ್ರೆ ರಾಜಭವನಕ್ಕೆ ನುಗ್ಗಿ, ನೀವು ನಿಮ್ಮಪ್ಪನ ಮಕ್ಕಳಾಗಿದ್ರೆ ದಾಳಿ ಮಾಡಿ, ನೀವು ನುಗ್ಗೋವರೆಗೆ ನಾವು ಕಡಲೆಕಾಯಿ ತಿಂತಾ ಇರ್ತೀವಾ? ಬಾಂಗ್ಲಾದೇಶಕ್ಕೆ ಹೋಲಿಕೆ ಮಾಡ್ತೀರಾ ಡಿಸೋಜಾ ಅಂತ ಹೇಳಿ ಐವಾನ್ ವಿರುದ್ಧ ರೇಣುಕಾಚಾರ್ಯ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಂವಿಧಾನಾತ್ಮಕ ಹುದ್ದೆ ಹಿಂದೆ ಯಡಿಯೂರಪ್ಪನವ್ರ ವಿರುದ್ಧ ಕೊಟ್ಟಾಗ ಯಡಿಯೂರಪ್ಪನ ರಾಜೀನಾಮೆ ಕೊಡಲಿಲ್ವಾ? ಅವತ್ತೇನು ಹೇಳಿದ್ರೆ ಸಿದ್ದರಾಮಯ್ಯನವರೇ ನಿಮ್ಮ ಪಕ್ಷ. ಆದರೆ ಇವತ್ತೇನು ಹೇಳ್ತೀರಿ? ರಾಜ್ಯಪಾಲನ ನುಗ್ತೀವಿ. ಯಾವ ಅಯೋಗ್ಯ ಡಿಸೋಜ್ ಹೇಳ್ತಾನೆ ಅಥವಾ ಕಾಂಗ್ರೆಸ್ಸಿನ ಸಚಿವರು ಹೇಳ್ತವೆ, ನಿಮಗೆ ತಾಕತ್ತಿದ್ರೆ, ನೀವು ನಿಮ್ಮ ಅಪ್ಪನ ಮಕ್ಕಳು ಆಗಿದ್ರೆ, ನೀವು ನಿಮ್ಮ ಅಪ್ಪನ ಮಕ್ಕಳು ರಾಜಭವನ ನುಗ್ಗ್ರಿ, ನೋಡ್ಕೊಂತೀವಿ ನಾವು ತಾಕತ್ತಿದ್ರೆ ಅಂತ ಹೇಳ್ತೀವಿ. ಮುಡಾ ಸೈಟ್ ಹಂಚಿಕೆ ಕೇಸ್ ಸಿಎಂ ಸಿದ್ದರಾಮಯ್ಯಗೆ ಉರುಳಾಗಿ ಪರಿಣಮಿಸಿದೆ. ಅದರಲ್ಲೂ ವೈಟ್ನರ್ ಹಾಕಿ ಮುಡಾ ದಾಖಲೆ ತಿದ್ದುಪಡಿ ಮಾಡಿದ್ದ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರವನ್ನ ಮಾಡಿತ್ತು. ವರದಿ ಭಾರಿ ಸದ್ದು ಮಾಡ್ತಾ ಇದ್ದು, ಇದೀಗ ಶಾಸಕ ಪ್ರಭು ಚೌಹಾಣ್ ರಿಪಬ್ಲಿಕ್ ಕನ್ನಡದ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ತಮ್ಮದು ಕೂಡ ಧನ್ಯವಾದ ಹೇಳ್ತೀನಿ. ರಿಪಬ್ಲಿಕ್ ಭಾರತ ನ್ಯೂಸ್ ಮಾಡಿದಿರಿ, ವಿತ್ ಡಾಕ್ಯುಮೆಂಟ್ಸ್ ಮಾಡಿದಿರಿ, ಅದಕ್ಕಾಗಿ ಜಗ್ ಜಾಹೀರಿದೆ. ಕಾಂಗ್ರೆಸ್ ಅವರು ಪ್ರಮಾಣ ಭ್ರಷ್ಟಾಚಾರ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಅದಕ್ಕೆ ನಾನು ಅವರು ರಿಸೈನ್ ಕೊಡಬೇಕು. ರಾಜ್ಯಪಾಲರ ವಿರುದ್ಧ ಐವಾನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆ ನೀಡಿದ್ರೂ ಇನ್ನೂ ಕೂಡ ಎಫ್ಐಆರ್ ದಾಖಲಾಗದೇ ಇರುವುದಕ್ಕೆ ಸಂಸದ ಕ್ಯಾಬಿನೆಟ್ ಬ್ರಿಜೇಶ್ ಚೌಟ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನ ಮಾನಸಿಕತೆ ಮತ್ತೆ ಜನರ ಮುಂದೆ ಬಯಲಾಗ್ತಾ ಇದೆ. ಐವಾನ್ ಡಿಸೋಜಾ ಬಾಂಗ್ಲಾ ಮಾದರಿ ಹೇಳಿಕೆ, ಕಾಂಗ್ರೆಸ್ ಎಸ್ಡಿಪಿಐ ಮೈತ್ರಿ ಇದು ಎರಡೂ ಒಂದಕ್ಕೊಂದು ಪೂರಕವಾಗಿರುವ ಘಟನೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅಲ್ಲದೆ ಡಿಸೋಜಾ ಹೇಳಿಕೆ ರಾಹುಲ್ ಮೆಚ್ಚಿಸುವುದಕ್ಕೆ ಹೊರಟಿರುವ ಮಾತು, ಬಾಂಗ್ಲಾ ಮಾದರಿ ಮೇಲೆ ಕಾಂಗ್ರೆಸ್ನವರಿಗೆ ವಿಪರೀತ ಪ್ರೀತಿ, ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಕೈಗೊಂಬೆಯಾಗಿದೆ, ಒಂದ್ ಕಡೆ ಕೈಗೊಂಬೆಯಾಗಿ ವರ್ತಿಸ್ತಾ ಇದೆ, ಏನಾದ್ರೂ ಕೇಸನ್ನ ದಾಖಲಿಸಬೇಕು, ಇಲ್ಲವಾದಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮೊನ್ನೆಯೂ ಕೂಡ ಹೇಳಿದ್ದೆ, ಐವಾನ್ ಡಿಸೋಜಾ ಅವರ ಈ ಹೇಳಿಕೆ ಪ್ರಾಯಶಃ ಅವರ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ನ ಮಹಾನ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸಲಿಕ್ಕೆ ಹೊರಟಿರುವಂಥ ಒಂದು ಮಾತಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ. ಕಾಂಗ್ರೆಸ್ನವರಿಗೆ ಏನೋ ಒಂದು ವಿಪರೀತ ಪ್ರೀತಿ ಬಾಂಗ್ಲಾ ಮಾದರಿಯ ಮೇಲೆ, ಅಥವಾ ಪ್ರಜಾಪ್ರಭುತ್ವ ವಿರೋಧಿಗಳ ಮೇಲೆ, ಅಥವಾ ಪ್ರಜಾಪ್ರಭುತ್ವ ವಿರೋಧಿ ಒಂದು ಮಾನಸಿಕತೆಯ ಮೇಲೆ ಪ್ರಾಯಶಃ ಕಾಂಗ್ರೆಸ್ನವರಿಗೆ ಪ್ರೀತಿ ಇದೆ. ಆ ರೀತಿಯಲ್ಲೇ ಆಡಳಿತಕ್ಕೆ ಬರಬೇಕು, ಆ ರೀತಿಯ ಘಟನೆಗಳನ್ನೇ ಮಾಡಿಕೊಂಡು ಆಡಳಿತಕ್ಕೆ ಬರಬೇಕು ಅನ್ನೋಂಥ ಕಾಂಗ್ರೆಸ್ನವರ ಮನಸ್ಸಲ್ಲಿರ್ಬೋದು. BJP ಅತ್ಯಂತ ಸ್ಪಷ್ಟವಾಗಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿರುವಂಥ ಪಾರ್ಟಿ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೊಂಡಿರುವಂಥ ಪಾರ್ಟಿ. ಬೆಂಗಳೂರಲ್ಲಿ ನೀರಿನ ದರ ಹೆಚ್ಚಳ ಮಾಡ್ತೀವಿ ಎಂಬ ಡಿಕೆಶಿ ಹೇಳಿಕೆಗೆ ಚಿಕ್ಕಮಗಳೂರಲ್ಲಿ MLC